ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಸಾರು ಮಾಡ್ತಾ ಇದ್ದೀನಿ. ಈ ಹಾಗಲಕಾಯಿ ಸಾರು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿ ಸಾರು ಮಾಡೋದು ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ಹಾಗಲಕಾಯಿ ತುಂಬ ಕಹಿ ತಿನ್ನಲ್ಲ ಅನ್ನೋಂಥವ್ರು ಸಹ ತುಂಬಾ ಇಷ್ಟಪಟ್ಟು ತಿನ್ಬೋದು ಹಾಗಲಕಾಯಿನ, ಅಷ್ಟೊಂದು ರುಚಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಹಾಗಲಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಒಂದು ಸಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ. ಸ್ವಲ್ಪನೂ ಕಹಿ ಬರ್ದಲ್ಲೇ ಇರೋಂಥ ಹಾಗಲಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು, 1-2 ಸಣ್ಣಗೆ ಹಚ್ಚಿದ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1-2 ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. 1-2-3 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಕಡಲೆ ಬೀಜ, ಕಡಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಹಾಗಲಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಬಳಸ್ಕೊಂಡು ಕಹಿ ಬರ್ದಲ್ಲೇ ಇರೋ ಥರ ಹಾಗಲಕಾಯಿ ಸಾರು ರುಚಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಹಾಗಲಕಾಯಿನ ಮೇಲ್ಗಡೆ ಏನಿರುತ್ತೆ ಅದನ್ನು ಸ್ವಲ್ಪ ಲೈಟಾಗಿ ಎರಿಬೇಕಷ್ಟೆ. ಬೇಡ ಅಂದರೆ ಹಾಗೆ ಹಚ್ಕೊಂಡು ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಅಷ್ಟೇ ಲೈಟಾಗಿ ಅಷ್ಟೇ ಎರಿತಾ ಇದ್ದೀನಿ. ಈಗ ಹಾಗಲಕಾಯಿನ ಸ್ಲೈಸ್ ಥರನೂ ಹಚ್ಕೋಬೋದು ಅಥವಾ ಸಣ್ಣ ಸಣ್ಣ ಪೀಸಸ್ ಥರನೂ ಕಟ್ ಮಾಡ್ಕೋಬೋದು. ಸಣ್ಣ ಸಣ್ಣ ಪೀಸಸ್ ಥರ ಆದರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಈ ಥರ ಸ್ಲೈಸ್ ಕಟ್ ಮಾಡಿಕೊಂಡ್ರೆ ಸಾರಿಗೆ ಚೆನ್ನಾಗಿರುತ್ತೆ. ಹಾಗಲಕಾಯಲ್ಲಿ ಬೀಜ ಏನಾದರೂ ಇದ್ದರೆ ಈ ಥರ ಬೀಜನೆಲ್ಲ ತೆಗೆದು ಬಿಡಬೇಕು. ಬೀಜ ಇಲ್ಲ ಎಳೆ ಹಾಗಲಕಾಯಿ ಅಂದರೆ ಹಾಗೆ ಬಳಸ್ಬೋದು. ಇಲ್ಲ ಸ್ವಲ್ಪ ಬಲ್ತಿದೆ ಅಂದರೆ ಈ ಥರ ಮಧ್ಯದಲ್ಲಿರೋದಷ್ಟನ್ನು ತೆಗೆದು ಬಿಡ್ಬೋದು. ಈಗ ನೋಡ್ತಾ ಇರ್ಬೋದು ನಾನೆಲ್ಲ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ನುಸಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ಯಾವ್ದಾರು ಒಂದು ಕೆಳಗಡೆ ಪ್ಲೇಟ್ ಇಟ್ಬಿಟ್ಟಿಟ್ರೆ ಒಂದು 5-10 ನಿಮಿಷ ಬಿಟ್ಬಿಡಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಅಂದರೆ ಕಹಿ ಎಲ್ಲ ಹೊರಗೆ ಬರುತ್ತೆ. ನಾನು ಅಷ್ಟೊತ್ತಿಗೆ ಇಲ್ಲಿ ಒಂದು ಪ್ಯಾನಿಗೆ ಕೊಬ್ಬರಿ ಹಾಗೆ ಕಡಲೆ ಬೀಜ ಎರಡನ್ನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ 1-2 ಸ್ಪೂನ್ ಅಷ್ಟಾದರೆ ಸಾಕು. ಅದ್ರ ಜೊತೆಗೆ ಕೊಬ್ಬರಿನೂ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಏನು ಎಣ್ಣೆ ಹಾಕ್ಕೊಂಡಿದ್ದಂಗೆ ಹಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಉಪ್ಪು ಹಾಕಿಟ್ಟು ಒಂದು 5 ನಿಮಿಷ ಆದಮೇಲೆ ನೀರಿನ ಅಂಶ ಎಲ್ಲ ಈ ಥರ ಹಿಂಗೆ ಬಿಟ್ಕೊತಾ ಇದೆ. ಅಂದರೆ ಇದರಲ್ಲಿರೋ ಕಹಿ ಎಲ್ಲ ಬಿಟ್ಕೊತಾ ಬರುತ್ತೆ. ಒಂದು 5 ನಿಮಿಷ ಆದಮೇಲೆ ನೀರು ಬಿಟ್ಕೊತಾ ಇರ್ಬೇಕಾದ್ರೆ ಈ ಥರ ಹಾಗಲಕಾಯಿನ ತೊಗೊಂಡು ಕೈಯಲ್ಲಿ ನೀಟಾಗಿ ಇಚ್ಚಿಗಿದ್ರೆ ಅದರ ರಸ ಎಲ್ಲ ಬಿಟ್ಕೊತಾ ಇದೆ ನೋಡಿ. ಇದೆಲ್ಲ ಕಹಿ ಅಂಶ. ಇದೆಲ್ಲ ನೀಟಾಗಿ ಹಿಂಡ್ಕೊಂಡು ಆಮೇಲೆ ಬಳಸಬೇಕಷ್ಟೆ. ನೀವು ಈ ಥರ ಉಪ್ಪು ಹಾಕಿಟ್ರೆ ಮಾತ್ರ ಈ ಥರ ನೀರು ಬಿಡುತ್ತೆ. ಒಂದು 5 ನಿಮಿಷ ಹಾಕಿಟ್ಬಿಟ್ರೆ ನೀವು ನೋಡ್ತಾ ಇರ್ಬೋದು ಕಹಿ ಎಲ್ಲ ಬಂದಿರುತ್ತೆ. ಆಮೇಲೆ ಇದನ್ನು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದಂಗೆ ಹಾಗೆ ಫ್ರೈ ಮಾಡಬೇಕು, ಅಂದರೆ ಹುರ್ಕೋಬೇಕಾಗತ್ತೆ ನೀವು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಇದು ರೆಡಿಯಾಗೋಗುತ್ತೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಈಗ ನೀವು ಆವಾಗಲೇ ಏನು ಹುರ್ಕೊಂಡಿರ್ತೀರಲ್ವ ಕೊಬ್ಬರಿ ಹಾಗೆ ಕಡಲೆ ಬೀಜ, ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ 1-2 ಸ್ಪೂನಷ್ಟು ಕಡಲೆ ಬೀಜ, ಕೊಬ್ಬರಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ಫಸ್ಟು ನುಣ್ಣಗೆ. ಈಗ ಇದಿಷ್ಟು ನುಣ್ಣಗೆ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ಸಾಂಬಾರು ಪುಡಿ, ಖಾರದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು. ಬೇರೆ ನೀರು ಹಾಕದಿದ್ದಂಗೆ ಇಲ್ಲಿ ಹುಣಸೆಹಣ್ಣಿನ ರಸನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಅಥವಾ ಬೇರೆ ನೀರೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು ನೀವು ನಾನು ಅಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ಯಾವುದ್ರಲ್ಲಿ ಸಾಂಬಾರು ಮಾಡ್ತಿರೋ ಅದರಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಇದಿಷ್ಟು ನೀಟಾಗಿ ಬಾಡಿಸ್ಕೊಂಡು 1-2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀರಲ್ವ ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ 1-2 ಸಣ್ಣಗೆ ಹಚ್ಚಿದ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ.
ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಮೆತ್ತಗೆ ಬೆಂದಾದಮೇಲೆ ನೀವೇನು ಹುರ್ಕೊಂಡಿರ್ತೀರಲ್ವ ಹಾಗಲಕಾಯಿನ ಅದನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷ ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಹಾಗಲಕಾಯಿ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಬೇಕಾಗಲ್ಲ, ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ವ ಮಸಾಲ ಅದಿಷ್ಟನ್ನು ಹಾಕ್ಕೋಬೇಕಾಗತ್ತೆ. ಕಡಲೆ ಬೀಜ, ಕಡಲೆ, ಕೊಬ್ಬರಿ, ಸಾಂಬಾರ್ದು ಪುಡಿ, ಖಾರದ ಪುಡಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿರ್ತೀರಲ್ವ ಇದಿಷ್ಟು ಮಸಾಲಾನ ಇದಕ್ಕೆ ಹಾಕ್ಕೊಳ್ಳಿ. ಮಸಾಲ ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಹಿಂಗೆ ಕೈ ಆಡಿಸಿ. ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಿಷ್ಟನ್ನು ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಉಳಿದಿರೋದು. ಈಗ ಇದಿಷ್ಟು ಮಸಾಲನೂ ಪ್ಲೇಟ್ ಮುಚ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಪಲ್ಯ ಥರ ಆಗಿದೆ. ಈಗ ನೀವು 2 ಲೋಟದಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಾಗಲಕಾಯಿ ಡೈರೆಕ್ಟಾಗಿ ಹಚ್ಬಿಟ್ಟು ನೀವು ಸಾಂಬಾರು ಮಾಡೋಕ್ಕಂತ ಹೋದರೆ ತುಂಬ ಕಹಿ ಅನಿಸುತ್ತೆ ತಿನ್ನೋದಕ್ಕೆ. ಈ ಥರ ಉಪ್ಪನ್ನು ಹಚ್ಚಿದ ಮೇಲೆ ಉಪ್ಪು ಹಾಕಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದರ ರಸ ಹಿಂಡ್ಬಿಟ್ಟು ಆಮೇಲೆ ಮತ್ತೆ ಹುರಿದು ಈ ಥರ ಸಾಂಬಾರು ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಕಹಿ ಅನಿಸಲ್ಲ. ಆರಾಮಾಗಿ ಹಾಗಲಕಾಯಿನ ಹಾಗೆ ತಿನ್ನಲೂಬಹುದು, ಅಷ್ಟು ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸಾರು ಕುದೀತಾ ಇದೆ. ಜಾಸ್ತಿ ನೀರು ಹಾಕ್ಕೊಂಡು ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಸಾಂಬಾರು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈಗ ಸಾಂಬಾರು ರೆಡಿಯಾಗಿದೆ. ಒಂದ್ಸಲ ಟೇಸ್ಟ್ ನೋಡಿ, ನಿಮಗೇನಾದರೂ ಉಪ್ಪು ಅಥವಾ ಖಾರ ಕಮ್ಮಿ ಅನಿಸ್ತು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ರಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ಸಾರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.